ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ಪಾರ್ಟ್ 2 ವಿಡಿಯೋ ಶ್ರೀಶೈಲದ್ದು. ನಾವೀಗ ಇನ್ನೂ ಶ್ರೀಶೈಲ ತಲುಪಿಲ್ಲ. ಮಾರ್ಕಂಪುರ್ ಅಂತ ಬರುತ್ತಲ್ವ, ಸೊ ಅಲ್ಲಿಗೆ ಬಂದಿದ್ದೀವಿ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 96 ಕಿಲೋಮೀಟ್ರ್ ಇರೋದು. ಸ್ವಲ್ಪ ಒಂದು 20 ಕಿಲೋಮೀಟ್ರಷ್ಟು ನಮಗೆ ನಾರ್ಮಲಾಗಿ ಇರೋವಂಥ ರೋಡ್ ಸಿಗುತ್ತೆ. ಅದಾದಮೇಲೆ ನಮಗೆ ನಲ್ಲಮಲ ಫಾರೆಸ್ಟು ಘಾಟ್ ಸೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಟ್ರಾವೆಲ್ ಮಾಡೋದು, ಇಷ್ಟೊತ್ತು ಟ್ರಾವೆಲ್ ಮಾಡಿದ್ದು ಅದು ರಿಯಲ್ ಅಲ್ಲ, ಇದು ರಿಯಲ್ಲು. ಯಾಕಂದರೆ ತುಂಬ ಒಂಥರ ಘಾಟ್ ಸೆಕ್ಷನ್ ಅಲ್ವಾ, ಸ್ವಲ್ಪ ವಾಮಿಟಿಂಗು ಆ ಥರ ಎಲ್ಲ ಇರುತ್ತೆ. ಅದರಲ್ಲಿ ಏನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದವ್ರಿಗೆ ತುಂಬ ಕಷ್ಟ ಅನಿಸುತ್ತೆ. ಬಟ್ ಏನಂದರೆ ಆ ಥರ ಆಗದೇ ಇರೋ ರೀತಿ ನೋಡ್ಕೋಬೇಕಂದ್ರೆ ಊಟ ಮತ್ತು ನೀರು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. ಆಮೇಲೆ ಅದು ಇದು ಸ್ನ್ಯಾಕ್ಸ್ನ ತಿನ್ನಬಾರ್ದು. ಆದಷ್ಟು ಸ್ವಲ್ಪ ಕಣ್ಣು ಮುಚ್ಕೊಂಡು ಇರೋ ಥರ ನೋಡ್ಕೋಬೇಕು. ಹಾಗೆ ಹುಳಿ ಇರೋವಂಥದ್ದು ಏನಾದರೂ ಅಂದರೆ ಚಾಕ್ಲೇಟ್ಸ್ ಆ ಥರದ್ದು ಮಾತ್ರ ತಿನ್ನೋ ಥರ ನೋಡಿಕೊಂಡ್ರೆ ನಿಮಗೆ ವಾಮಿಟಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ವಾಮಿಟಿಂಗ್ ಮಾತ್ರ ನುಂಗಬೇಕು. ಕೆಲವೊಂದು ಸಲ ವಾಮಿಟಿಂಗ್ ಮಾತ್ರ ನುಂಗಿದ್ರೂ ಕೆಲವೊಂದು ಘಾಟ್ ಸೆಕ್ಷನ್ ಹೋದಾಗ ವಾಮಿಟಿಂಗ್ ಆಗುತ್ತೆ. ಬಟ್ ಆಗಬಾರ್ದು ಅಂತಂದರೆ ಅದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣಿನ ಸ್ಮೆಲ್ ನೋಡಿ, ಏಲಕ್ಕಿ ಇದ್ದರೆ ಏಲಕ್ಕಿನ ಹಾಕ್ಕೊಳ್ಳಿ. ಸೊ ಆವಾಗ ಕಂಟ್ರೋಲ್ ಆಗುತ್ತೆ. ನಾವು ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಿದ್ದೀವಿ. ಹೋದ ಸಲ ಅಂತೂ ಫುಲ್ಲು ನಮಗೆ ಪಿಕ್ಚರ್ ಬಿಟ್ಟೋಗ್ಬಿಟ್ಟಿತ್ತು. ಯಾಕಂದರೆ ನಮ್ಮ ಬ್ರಹ್ಮರನ್ನ ವಿಷಯದಿಂದ ಅವಳಿಗೆ ಸ್ವಲ್ಪ ಬಸ್ ಅನ್ನೋದಾಗಲ್ಲ. ಬಟ್ ಈ ಸಲ ಎಲ್ಲದನ್ನು ಸ್ವಲ್ಪ ನೋಡ್ಕೊಂಡಿದ್ದರಿಂದ ಆ ಥರ ಏನೂ ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಹಾಯ್ ಫ್ರೆಂಡ್ಸ್, ನಾವೀಗ ಅದೇ ರೂಮಿಗೆ ಬಂದಾಯಿತು. ಈಗ ಪಾತಾಳಗಂಗೆ ಹತ್ರ ಹೋಗ್ತಾ ಇದ್ದೀವಿ. ಹಾಯ್, ಪಾತಾಳಗಂಗೆ ಹತ್ರ ಹೋಗ್ತಾ ಇದ್ದೀವಿ. ಪಾರ್ಟ್ 1 ಪಾರ್ಟ್ 2 ಹಂಗೆ ನಾನು ವೀಡಿಯೋಸ್ನ ಹಾಕ್ತೀನಿ. ಯಾಕಂದರೆ ಫುಲ್ ಲೆಂತ್ ಆಗಿಬಿಡುತ್ತೆ ವೀಡಿಯೋಸು. ಅದಕ್ಕೋಸ್ಕರ ಪಾರ್ಟ್ 1 ಮತ್ತು ಪಾರ್ಟ್ 2 ಹಂಗೆ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಓಕೆನಾ? ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ನಾವು ಹೋಗೋಣ ಬಾ. ನಾವು ಕೆಳಗಡೆ ಹೋಗಿ ನೀರು ತುಂಬ್ಕೊಳ್ಳೋಣ. ಇದಾನಪ್ಪ, ಹೋಗಿ ತುಂಬ್ಕೊಂಬೋ. ಅಲ್ಲಿ ಕಾಲು ಜಾರುತ್ತಜ್ಜು. ಇಲ್ಲ, ಕ್ಲೋಸ್ ಮಾಡಿರ್ತಾರೆ. ಅದು ಇಲ್ಲಿದೆ. ತಗೊಂಬ. ಕಾಲು ಜಾರುತ್ತಿಲ್ಲಿ, ಪಾಚಿ ಐತಿ. ಹಾಂ ಬಾ. ಸ್ವಲ್ಪ ಸೈಡಲ್ಲಿ ನೀರು ಬಿಸಿ ಆಗೋಗೈತಿ. ಬಿಸಿಲು ಹೆಂಗೈತೆ? ಬಾ, ಬರ್ರಿ ಬೇಬಿ ಬಂದ್ರು ಬಾ. ಹಿಂಗೆ ನಾವಿರೋದು ವೀರಶೈವ ಚೌಕಿಯಲ್ಲಿ ಇದ್ದೀವಿ. ಸೊ ಇಲ್ಲಿ ಎಲ್ಲ ಥರ ಅನುಕೂಲ ಇರುತ್ತೆ, ಊಟ ಟಿಫನ್ನು ಅದೆಲ್ಲ. ಹಾಗಾಗಿ ಇದು ಸೆಕೆಂಡ್ ಟೈಮ್ ನಾವು ಇಲ್ಲಿರೋದು. ಇಲ್ಲೆಲ್ಲ ಜಾಸ್ತಿ ನಮ್ಮ ಕರ್ನಾಟಕದವ್ರು ಕೂಡ ಜಾಸ್ತಿ ಇರ್ತಾರೆ. ನೀವು ನೋಡ್ತಾ ಇದ್ರಲ್ವ, ಇಲ್ಲಿ ತೇರು ನಿಲ್ಲುವಂಥ ಇದು ಇದೆಯಲ್ಲ, ಅದರ ಆಪೋಸಿಟಲ್ಲೇ ಇರೋವಂಥದ್ದು ಇದು ನೋಡಿ. ದೇವಸ್ಥಾನ, ಶಾಪಿಂಗಿಗೆ ಎಲ್ಲದಕ್ಕೂ ಕೂಡ ಹತ್ರ ಆಗುತ್ತೆ ಇಲ್ಲಿಂದ. ಇವಾಗ ಹೋಗಬೇಕು. ಹಾಂ, ಅಲ್ಲೇ ಬಾ. ಇದು ಯುಗಾದಿಲಿ ಹಾಕಿದ್ದು ಅನಿಸುತ್ತೆ. ಆ ಟೈಮಲ್ಲಿ ಪಾದಯಾತ್ರೆ ಎಲ್ಲ ಬಂದಿರ್ತಾರಲ್ವ, ಸೊ ಅವ್ರಿಗೆ ಉಳ್ಕೊಳೋದಕ್ಕೆ ಆ ಸೈಡು ಮತ್ತು ಈ ಸೈಡು ಎರಡು ಕಡೆ ಆಗಿರುತ್ತೆ. ಬಟ್ ಇವಾಗ ತುಂಬ ಬಿಸಿಲಿದೆ ಅಂತ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಸಖತ್ ಬಿಸಿಲು ಫ್ರೆಂಡ್ಸ್. ಮಧ್ಯಾಹ್ನ ಟೈಮಲ್ಲಿ ನಾವು ಬಂದ್ವಲ್ಲ,
ಆ ಕಡೆ ಬರಲೇ ಇಲ್ಲ ನಾವು, ಜಸ್ಟ್ ಈ ಕಡೆನೇ ಬಂದಿದ್ದು ನೆರಳಿರೋದಕ್ಕೆ. ನೀವು ಹಿಂಗೂ ಕೂಡ ಹೋಗ್ಬೋದು. ನಾವು ಉಳ್ಕೊಂಡಿರೋಂಥ ಚೌಟ್ರಿಗೆ ನಾವು ಅಲ್ಲಿಂದನೇ ಹೋಗಿದ್ವಿ ಎಂಟ್ರೆನ್ಸಲ್ಲಿ. ಇಲ್ಲೇ ಇದೆ ನೋಡಿ, ಶ್ರೀಶೈಲ ವೀರಶೈವ ಸಂಘ ಲಿಂಗಾಯತರ ಛತ್ರ ಅಂತ. ಸೊ ಇಲ್ಲಿರೋದು. ನೋಡ್ರಿ ಹೋಗ್ತಾ ಇದ್ದೀವಿ ಪಾತಾಳಗಂಗೆ ಹತ್ರ ನಿಯರ್ ಇದ್ದೀವಿ. ರೋಪ್ ವೇ ಆದರೂ ಹೋಗ್ಬೋದು, ಇಲ್ಲ ಸ್ಟೆಪ್ಸಲ್ಲಾದರೂ ಹೋಗ್ಬೋದು. ಹೋದ್ಸಲ ಸ್ಟೆಪ್ ಬೇಡಪ್ಪ, ಹೋದ್ಸಲ ಸ್ಟೆಪ್ಸಲ್ಲಿ ಹೋಗಿ ಫುಲ್ಲು ಕಾಲೆಲ್ಲ ಶೇಕ್ ಆಗ್ತಾ ಇತ್ತು. ನೆಕ್ಸ್ಟ್ ಬರಬೇಕಾದ್ರೆ ರೋಪ್ ವೇಲಿ ಬಂದುಬಿಟ್ವಿ. ಬೆಸ್ಟ್ ಅಂದರೆ ರೋಪ್ ವೇಲಿ ಹೋಗೋದು ಬೆಸ್ಟು. ಸ್ಟೆಪ್ಸಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಯಾಕಂದ್ರೆ ತುಂಬ ಕಾಲು ಪೇನ್ ಇರುತ್ತೆ. ಮಕ್ಕಳು ಕೂಡ ಎತ್ಕೊಂಡು ನಾವು ಬೇಡ, ಮಕ್ಕಳನ್ನ ಎತ್ಕೊಂಡು ನಾವು ಹಿಡಿಯೋದಕ್ಕಾಗಲ್ಲ. ಹಾಗಾಗಿ ಬೆಸ್ಟ್ ಆಪ್ಷನ್ ಅಂದರೆ ಮಕ್ಕಳನ್ನ ನಡೆಸ್ಕೊಂಡು ಹೋಗೋದಕ್ಕಾಗಲ್ಲ. ಅದಕ್ಕಂತಲೇ ನಾವು ಸುಮ್ಮನೆ ಇಲ್ಲ, ಅದಕ್ಕಂತಲೇ ನಾವು ರೋಪ್ ವೇಲಿ ಹೋದರೆ ಬೆಟರು. ನೋಡಿ ಹಾಂ, ಮುಂದೆ ಇದೆ ರೋಪ್ ವೇ. ಅಲ್ಲಿ ಟರ್ನ್ ಆಯ್ತಲ್ಲ, ಅಲ್ಲಿ ದ್ವಾರಬಾಕ್ಲು ಬರುತ್ತಲ್ಲ ಪಾತಾಳಗಂಗೆ ಇದೆ, ಅದ್ರ ಪಕ್ಕದಲ್ಲೇ ರೋಪ್ ವೇ ಈ ಕಡೆ ಹೋಗ್ಬೇಕು. ಅದು ಸ್ವಲ್ಪ ಮುಂದೆ ಮೆಟ್ಲು. ಅದೇ ಅದೇ ಬರ್ಬೇಕಾದ್ರೆ ಮಧ್ಯಾಹ್ನ ಟೈಮಲ್ಲಿ ಕ್ಲೋಸ್ ಆಗಿ ಮಾಡಿರ್ತಾರಲ್ಲ. ಇವಾಗ ಅಂದರೆ ಹೋಗಿ ಬರೋಷ್ಟರಲ್ಲಿ ಓಪನ್ ಇರುತ್ತೆ. ಬಾ ಅವಾಗ ನೋಡೋಣ. ಹಾಂ, ನೋಡಿ ಎಲ್ಲಿಗೆ? ಹಾಂ, ಬಾಟ್ಲು ದೊಡ್ಡದು ಬ್ಯಾಗಲ್ಲಿ ಇಕ್ಕೈತಲ್ಲ. ನಾನು ಅಲ್ಲೇ ಸಿಗ್ತಿತ್ತು ಬಿಡು, ಕೆಳಗಡೆ ಮಾರ್ತಾರೆ ಖಾಲಿ ಬಾಟ್ಲಿನ. ಹಾಂ, ಫುಲ್ ಹಾಳಾಯ್ತು ಇವಾಗ, ಯಾಕಂದ್ರೆ ನೀರು ಕಡಿಮೆ ಐತಂತ. ಕಲ್ಲುಗಳೆಲ್ಲ ಇದಾವೆ, ಹುಷಾರಾಗಿ ಕೆಳಗಡೆ ಇಳಿಬೇಕು ನಾವು. ಎಷ್ಟು ಗೊತ್ತಿಲ್ಲ, ನೋಡೋಣ. ಹಂಗೆ ಡ್ಯಾಮಾಗ ನೀರು ಭಾಗ್ಯ ಬಿಡುತ್ತೆ ನೀನು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಲ್ಯಾಣ ಕಟ್ಟ ಅಂತ, ಅಂದರೆ ನಾವು ಹೇರ್ ಕೊಡ್ತೀವಲ್ಲ ಮುಡಿ ಕೊಡೋಂಥ ಜಾಗ. ನೋಡಿ ನೋಡಿ, ಕಲ್ಯಾಣ ಕಟ್ಟ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ನಡಿಯಮ್ಮ, ಇವಾಗ ಕೊಟ್ಟರೆ ಮತ್ತೆ ದರ್ಶನಕ್ಕೆ ಹೋಗ್ಬೇಕು. ಈ ಟೈಮಲ್ಲಿ ಮತ್ತೆ ದರ್ಶನಕ್ಕೆ ಆಗಲ್ಲ. ಬೇಡ ಬೇಡ, ನಾಳೆ ಮುಡಿ ಕೊಟ್ಟು ದರ್ಶನಕ್ಕೆ ಹೋಗೋಣ. ಈಗ ಫಸ್ಟು ಪಾತಾಳಗಂಗೆಗೆ ಹೋಗಿ ಬರೋಣ. ನಾವು ಇಲ್ಲಿಂದ ರೋಪ್ ವೇಲಿ ಹೋಗ್ತಾ ಇದ್ವಿ. ಸ್ಟೆಪ್ಸ್ ಕೂಡ ಇದೆ. ಸ್ಟೆಪ್ಸು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಅವರು ಕೂಡ ಇಳಿಯೋದಿಲ್ಲ ಅಷ್ಟೊಂದು ಸ್ಟೆಪ್ಸು. ಹಾಗಾಗಿ ಮತ್ತು ಮಳೆ ಕೂಡ ಬರೋ ಥರ ಆಗಿತ್ತು. ಮಳೆ ಬರೋದಲ್ಲ, ಮಳೆ ಬಂದೇ ಬಿಡ್ತು ಆ ಟೈಮಲ್ಲಿ. ಅದಕ್ಕೋಸ್ಕರ ನಾವು ರೋಪ್ ವೇಲಿ ಹೋಗ್ತಾ ಇದ್ದೀವಿ. ಅದೇ ನಿಮ್ಗೆ ಕಾಣ್ತಾ ಇದೆಯಲ್ಲ, ಅದು ಪಾತಾಳಗಂಗೆ. ಸೊ ನೀವು ಅಲ್ಲಿ ಅಕ್ಕಮಹಾದೇವಿ ಗುಹೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಬೋಟ್ ಎಲ್ಲ ಇರುತ್ತೆ. ನಾವೀಗ ಜಸ್ಟು ಪಾತಾಳಗಂಗೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ವಾಪಸ್ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಾಕಂದರೆ ಮಳೆ ಕೂಡ ಸ್ಟಾರ್ಟ್ ಆಯ್ತಲ್ವ, ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ. 1 ತಾಸುವರೆಗೂ ನಮಗೆ ಬೋಟಲ್ಲಿ ಇರಬೇಕಂತ ಹೇಳಿದರು. ಹಂಗಾಗಿ ಬೇಡ ಅಂತ ಅಂದು ನಾವು ಜಸ್ಟ್ ಪಾತಾಳಗಂಗೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ವಾಪಸ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹಂಗೆ ಮಾಡಬಾರ್ದು. ಹೋಗುತ್ತಡಿ. ಎಕ್ಸಿಟ್ ಇಲ್ಲಿದೆ ನೋಡಿ, ರೋಪ್ ವೇಲಿ ಹೋಗ್ತಾ ಇದ್ದೀವಿ. ತುಂಬ ಗಾಳಿ ಅಂದರೆ ಗಾಳಿ, ಸಖತ್ ಗಾಳಿ ಇದೆ. ಹಾಂ, ಭ್ರಮರ ಕೈ ಬಿಡು ಈ ಕಡೆ ಹಿಂದಕ್ಕೆ ಸರ್ಕ. ಹುಷಾರು.
ಹುಷಾರು. ಸುಮ್ಮನೆ ಹಿಂದಕ್ಕೆ ಮುಂದಕ್ಕೆ ಹೋಗ್ಬೇಡ, ಭಯ ಆಗುತ್ತೆ. ನನಗೆ ಗೊತ್ತು. ಬರ್ತೀವಿ ಹಾಳಾಯ್ತಮ್ಮ. ಫುಲ್ ಫಾರೆಸ್ಟು. ಹಾಂ, ಕಾಡು ಇವೆಲ್ಲ. ಕಾಡೆ ಮತ್ತೆ ಆ ಕಡೆ ಇಳ್ಬೋದಾ? ಇದು ಒಂದು ವೇ ಇದೆ, ನಡ್ಕೊಂಬರೋದು ಅನ್ಸುತ್ತೆ. ದಾರಿ ರೂಟ್ ಇದು ಪಾತಾಳ ಗಂಗೆಗೆ. ಗೊತ್ತಿಲ್ಲ ಎಲ್ಲಿಂದ ಬರುತ್ತೋ, ಬಟ್ ತುಂಬ ಭಯ ಅನಿಸುತ್ತೆ. ಏನೂ ಆಗಲ್ಲ. ಸುಮ್ಮನೆ ಇರು. ಐ ಸುಮ್ ಕುತ್ಕೋ ಪಪ್ಪನ ಹತ್ರ. ಓಂ ನಮಃ ಶಿವಾಯ. ನನ್ನ ಮಗಳದು ಬಸ್ಸಲ್ಲೂ ಅದನ್ನೇ ಹೇಳ್ತಿದ್ದಿದ್ದು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಇವಾಗಲೂ ಅದನ್ನೇ ಹೇಳ್ತಿದ್ದಾರೆ. ಮರಗಳಮ್ಮ ನಮ್ಮ ಕಣ್ಣಿಗೆ ಹಂಗೆ ಕಾಣಿಸುತ್ತೆ, ದೂರ ಇದ್ದಾವಲ್ಲ, ಬಟ್ ಅದೆಲ್ಲ ಮರಗಳೇ. ಮರ ನೋಡ್ರಿ, ಬಿಸಿಲಿರೋದ್ರಿಂದ ಫುಲ್ಲು ಒಣಗೋಗ್ಬಿಟ್ಟಿದ್ದವು. ಮಳೆಗಾಲದಲ್ಲಿ ಇದು ಹೆಂಗೆ ಕಾಣ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ. ಕಾಡು ಇದೇನು ನಮಗೆ ಫುಲ್ಲು ಬರಡ ಕಾಣ್ತಾ ಇದೆ. ಫುಲ್ ಅದೆಲ್ಲ ಗ್ರೀನರಿ ಆಗಿರುತ್ತೆ. ನೋಡಿ, ಫೈನಲಿ ಪಾತಾಳ ಗಂಗೆ ಹತ್ರ ಬಂದಿದ್ದೀವಿ. ಮಳೆ ಸ್ಟಾರ್ಟ್ ಆಯಿತು, ಹಾಗಾಗಿ ಸ್ವಲ್ಪ ನಾವು ವೀಡಿಯೋಸ್ನ ಕಂಟಿನ್ಯೂ ಮಾಡಿಲ್ಲ. ಹಾಂ, ನಡಿ. ಅಲ್ಲಿ ಕೆಳಗಡೆ ಬಿಡ್ಬೋದು, ನಡಿ. ಅಲ್ಲಿ ಜೋರಾಯಿತು. ನಾವೀಗ ಸ್ನಾನ ಮುಗಿಸ್ಕೊಂಡು ಪಾತಾಳ ಗಂಗೆಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ವಾ ನಿಮಗೆ ಬೋಟು, ಅಲ್ಲಿಂದನೇ ಕರ್ಕೊಂಡು ಹೋಗೋದು. ಮತ್ತು ಅಲ್ಲಿ ಕಾಣ್ತಾ ಇರೋದು ನಾಗಾರ್ಜುನ ಡ್ಯಾಮು. ನೀರು ಬಿಡ್ತು ಮತ್ತು ಮಳೆಗಾಲ ಬಂತು ಅಂದರೆ ಈ ಫುಲ್ ನೀರಿರುತ್ತೆ. ಇವಾಗ ಮಳೆ ಇಲ್ವಲ್ಲ, ಬೇಸಿಗೆ ಇದೆ, ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಇದೆ. ಮತ್ತು ಇದು ಏನಿದೆ ಬೋಟಲ್ಲಿ ಹೋಗೋದಕ್ಕೆ ಅದೆಲ್ಲ ಪ್ಲೇಸು. ಇಲ್ಲಿಂದನೇ ಬೋಟಲ್ಲಿ ಹೋಗ್ತಾರೆ ಅಕ್ಕಮಹಾದೇವಿ ಗುಹೆಗೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಹೋಗೋದಕ್ಕಾಗಿಲ್ಲ. ನೋಡಬೇಕು, ಯಾವಾಗ ಆಗುತ್ತೋ ಅವಾಗ ಹೋಗೋದು. ಇವಾಗ ಸದ್ಯಕ್ಕಂತೂ ಆಗಲ್ಲ, ಅದಕ್ಕೋಸ್ಕರ ಇವಾಗ ಸ್ನಾನವನ್ನು ಮುಗಿಸ್ಕೊಂಡು ನಾವು ಈಗ ಹೋಗ್ತಾ ಇದ್ದೀವಿ. ಇವಾಗ ನಾವು ಮತ್ತೆ ರೋಪ್ವೇಯಿಂದನೇ ಮೇಲ್ಗಡೆ ಹೋಗಬೇಕು. ಇಲ್ಲಿ ಮತ್ತೆ ಸ್ಟೆಪ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ಏನಂದರೆ ಮಳೆ ಕೂಡ ಸ್ಟಾರ್ಟ್ ಆಯ್ತಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾವು ಮತ್ತೆ ರೋಪ್ವೇಯಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ರೂಮ್ಗೆ ಹೋಗಿ ಅಲ್ಲಿ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗಿ ಬಂದ್ವಿ. ದೇವಸ್ಥಾನದೊಳಗಡೆ 3 ದೇವರಿದೆ, ಒಂದು ಭ್ರಮರಾಂಬಿಕಾ, ಒಂದು ಶಿವ, ಹಾಗೆ ಒಂದು ವಿಘ್ನೇಶ್ವರ, ಇದಿಷ್ಟು ಇದೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ರೂಮಲ್ಲೇ ಅಂದರೆ ನಾವಿರೋವಂಥ ರೂಮ್ ಹತ್ರನೇ ಇರೋದು ದೇವಸ್ಥಾನ. ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ, ಅಲ್ಲಿರೋಂಥ ಪ್ಲೇಸು, ಸರೌಂಡಿಂಗು ಎಲ್ಲ ಚೆನ್ನಾಗಿದೆ. ಇಲ್ಲಿ ಪಾಪು ನೋಡ್ತಾ ಇದ್ದೀರಲ್ವ ಹೆಂಗೆ ಮುಟ್ಟಿ ನಮಸ್ಕಾರ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಅದು ನಾವೆಲ್ಲರೂ ನಮಸ್ಕಾರ ಮಾಡ್ತಾಯಿದ್ವಲ್ಲ, ಅದನ್ನು ನೋಡಿಬಿಟ್ಟು ಅದೂ ಕೂಡ ಅಂದರೆ ಪಾಪು ಕೂಡ ನಂದಿನ ಮುಟ್ಬಿಟ್ಟು ನಮಸ್ಕಾರ ಮಾಡ್ತಾಯಿತ್ತು. ಒಂಥರ ಖುಷಿ ಆಯಿತು, ಎಷ್ಟು ಕ್ಯೂಟಾಗಿದೆಯಲ್ಲ, ಹೆಂಗೆ ಮಾಡ್ತಾಯಿದೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಭ್ರಮರ ರಾಮ ಹೇಳಿ ಅಮ್ಮ, ಹೇಳಿ ಫೇಸ್ ತೋರ್ಸು. ಬಿಡು ಸಾಕು ಬ್ರಹ್ಮ. ಇದು ಮನೆಯೆಲ್ಲ ತೊಗೊಂಡೋಗಕ್ಕ, ಮನೆಯೆಲ್ಲ ಅದು.
ಮಾತ್ರ ಒಂದು ಸ್ವಲ್ಪ ವಿಡಿಯೋ ಹಿಂಗೆ ಉಲ್ಟಾ ಮಾಡಮಲ್ಲ ನೀವು. ಹೇಯ್ ಎಲ್ಲಿ ಮತ್ತೆ ಹಚ್ಕೊಂಡ್ಬಿಟ್ಟಿಯಲ್ಲ ನೀನು ಜಾಣಿ ಬಿಡವ. ಹಾಂ ನೀಟಾಗಿ ಕುತ್ಕೋಬೇಕಾ ಏನು ಅದು ನಿಂತೋಗಿ ಎತ್ತದು ಕಾಲು ಮಾಡ್ಸ್ಕೊಂಡು ಕುಂದ್ರು ನೀಟಾಗಿ ಫಸ್ಟ್ ಅಲ್ಲಿ ನಮಸ್ಕಾರ ಮಾಡು ಜೈ ನಮಸ್ಕಾರ ಮಾಡಲ್ಲಿ. ನಾವು ಉಳ್ಕೊಂಡಿದ್ವಲ್ಲ ಅದೇ ರೂಮ್ ಹತ್ರ ಅದೇ ಛತ್ರದಲ್ಲೇ ದೇವಸ್ಥಾನ ಇದೆ ಮತ್ತು ನಾಗರಕಟ್ಟೆ ಇದೆ, ಹರಳಿ ಮರ, ಸೊ ಇವೆಲ್ಲ ಇದೆ. ಇದನ್ನು ನಾವು ಪ್ರತಿ ಸಲ ಹೋದಾಗೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀವಿ. ಇವಾಗ ಊಟಕ್ಕೆ ಬಂದಿದ್ವಲ್ಲ ಹಾಗೆ ಎರಡೂ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೊಂಥರ ತಣ್ಣಗಿರುತ್ತೆ, ವೆದರ್ ಕೂಲಾಗಿ ಚೆನ್ನಾಗಿ ಅನಿಸುತ್ತೆ. ಎಷ್ಟೊತ್ತು ಕೂತ್ಕೊಂಡ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ರೂಮಿಂದ ಹೊರಗಡೆ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಸೇಮ್ ನಮಗಿದು ಮನೆ ಥರನೇ ಫೀಲ್ ಕೊಡುತ್ತೆ. ಯಾಕಂತಂದರೆ ಇಲ್ಲಿರೋಂಥ ಸರೌಂಡಿಂಗ್ ಹಂಗಿದೆ. ಈಗ ನೋಡ್ತಾ ಇದ್ದಾರಲ್ವ, ಎಲ್ಲೂ ಕೂಡ ನಿಮ್ಗೆ ಹೋಟೆಲ್ ಆ ಥರ ಅನ್ನಿಸ್ತಾನೆ ಇಲ್ಲ. ಏನೋ ಮನೆ ಹತ್ರ ಇವಾಗ ಅಪಾರ್ಟ್ಮೆಂಟ್ಸು ಇಲ್ಲ ಅಕ್ಕಪಕ್ಕ ಮನೆಗಳು ಇರುತ್ತಲ್ವ, ಸೊ ಹಂಗೆ ಅನಿಸುತ್ತೆ. ಮನೆ ಮುಂದುಗಡೆ ಇವಾಗ ತುಳಸಿ ಗಿಡ ಹಾಕ್ತೀವಲ್ಲ, ಸೊ ಅದೇ ರೀತಿ ತುಳಸಿ ಗಿಡ, ದೇವಸ್ಥಾನ ಎಲ್ಲದೂ ಕೂಡುವಾಗಿದೆ. ಏನೋ ಒಂಥರ ಖುಷಿ ಅನಿಸುತ್ತೆ ಇಲ್ಲಿರೋದಕ್ಕೂ ಕೂಡ. ನಮಗೆ ಎಷ್ಟೊತ್ತು ಬೇಕಾದ್ರೂ ಇಲ್ಲಿರ್ಬೋದು ಅನಿಸುತ್ತೆ, ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಹೊರಗಡೆ ಹಿಂಗೆ ಹೋಗಿ ಬರೋಣ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ನೈಟ್ ಟೈಮಲ್ಲಿ ಸುತ್ತಾಡೋದಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ವೆದರ್ ಕೂಡ ಹಂಗೆ ಇರುತ್ತಲ್ವ. ಬೆಳಗ್ಗೆ ಟೈಮಲ್ಲಿ ಅಷ್ಟೊಂದು ಇದು ಅನಿಸಲ್ಲ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ, ಅದು ಹಣೆಗೆ ಹಚ್ಚೋದು, ಅದು ತೊಗೊಳ್ತೀವಿ. ಅದನ್ನೇ ನನ್ನ ಮಗಳು ಸರ್ಚ್ ಮಾಡ್ತಾಯಿದ್ವಿ, ಯಾವ್ದು ಚೆನ್ನಾಗಿದೆ ಯಾವುದಿಲ್ಲ ಅದನ್ನು ಹಚ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಆಲ್ಮೋಸ್ಟ್ ಅವರೇ ಹಚ್ಕೊಳೋದು, ನನ್ನ ಮಗಳು ನನ್ನ ಮಗನೇ ಹಚ್ಕೊಳೋದು. ಇಲ್ಲಿಂದ ಪ್ರತಿ ವರ್ಷ ನಾವು ಬಂದಾಗೆಲ್ಲ ತೊಗೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಈ ವರ್ಷವೂ ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾವ್ದಾದ್ರು ನ್ಯೂ ಡಿಸೈನ್ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಸೊ ಅದನ್ನು ಎಲ್ಲ ತೊಗೊಂಡ್ವಿ. ಅದನ್ನೇನು ಇದರಲ್ಲಿ ವಿಡಿಯೋ ಮಾಡಿಲ್ಲ. ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಮತ್ತು ನಮಗೇನು ಬೇಕೋ ಆ ಥರದ್ದೆಲ್ಲ ತೊಗೊಂಡ್ವಿ. ಬಟ್ ಇವಾಗ ಶಾಪಿಂಗ್ ಮಾಡಿದ್ದಲ್ಲ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಅಂದರೆ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ವಲ್ಲ, ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮತ್ತು ಇಲ್ಲಿ ವಿಭೂತಿ, ಗಂಧದ್ದು ವಿಭೂತಿ ಥರನೇ ಬರುತ್ತಲ್ವ, ಸೊ ಅದೆಲ್ಲ ಕೂಡ ಚೆನ್ನಾಗಿದ್ವು, ಮಾರಾಟ ಮಾಡ್ತಾಯಿದ್ರು. ತೊಗೊಂಡು ಹೋದ್ವಿ. ಮತ್ತು ಕೆಲವೊಂದಷ್ಟು ಐಟಮ್ಸ್ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡ್ವಿ. ಚೆನ್ನಾಗಿದೆ, ನೋಡಿದ್ದೆಲ್ಲ ತೊಗೋಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಮಗೇನು ನೆಸೆಸಿಟಿ ಇದೆಯೋ ಅಥವಾ ನಮಗೇನು ಬೇಕೋ ಅದನ್ನು ಮಾತ್ರ ನಾವು ಚಾಯ್ಸ್ ಮಾಡಿ ತೊಗೊಂಡಿದ್ದು. ಯಾಕಂದರೆ ಕಣ್ಣಿಗೆ ಕಾಣಿಸಿದ್ದೆಲ್ಲ ಚೆನ್ನಾಗಿದೆ ಅಂತ ತೊಗೊಂಡ್ರೆ ಜೇಬಲ್ಲಿ ಇರೋದೆಲ್ಲ ಖಾಲಿ. ಸೊ ಹಾಗಾಗಿ ಬೇಡ, ನಮಗೇನು ನೆಸೆಸಿಟಿ ಇದೆಯೋ ಅಥವಾ ನಮಗೇನು ಅಗತ್ಯ ಇದೆಯೋ, ನಮಗೇನು ಬೇಕೋ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾವು ಶಾಪಿಂಗಿಗೆ ಬಂದ್ವಿ. ಮಕ್ಕಳು ಕೇಳ್ತಿರ್ತಾರೆ ಅದು ಇದು ಅಂತ, ಬಟ್ ಅವರಿಗೆ ಹೇಳಿರ್ತೀನಿ ನಾನು ಮಿನಿಮಮ್ 2 ಏನೇ ಕೊಡಿಸಿದ್ರು 1-2 ಕೊಡಿಸ್ತೀನಿ, 2 ಥರ ಐಟಮ್ಸ್ ಕೊಡಿಸ್ತೀನಿ ಇಬ್ರಿಗೂ, ಇಲ್ಲ 3 ಥರ ಐಟಮ್ಸ್ ಕೊಡಿಸ್ತೀನಿ ಅಂತ ಹೇಳ್ತೀನಿ. ಸೊ ಅದರಲ್ಲೇ ಬಜೆಟ್ ನೋಡಿಕೊಂಡು ಕೊಡಿಸ್ತೀವಿ. ಯಾಕಂದರೆ ಮಕ್ಕಳಿಗೆ ಅವ್ರ ಕಣ್ಣಿಗೆ ಕಾಣಿಸಿದ್ದು ತುಂಬ ಖುಷಿ ಅನಿಸ್ಬೋದು, ಅದನ್ನೆಲ್ಲ ಕೇಳ್ತಾರೆ, ದೊಡ್ಡ ಐಟಮ್ಸು. ಬಟ್ ನಮ್ಮ ಬಜೆಟ್ ಎಲ್ಲ ನೋಡ್ಕೋಬೇಕಲ್ವ, ಸೊ ಅದನ್ನು ನೋಡಿಕೊಂಡು ಅವ್ರಿಗೇನು ಬೇಕೋ ಅವ್ರ ಖುಷಿಯಿಂದನೇ ಇರೋ ಥರನೇ ಕೊಡಿಸ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಫೋಟೋಸ್ ಮಾತ್ರ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ನನಗಲ್ಲಿ ಕಾಣಿಸ್ತಾ ಇದೆಯಲ್ವ ರೌಂಡ್ ಶೇಪಲ್ಲಿ ಕಡೆ ಪಿಂಕ್ ಕಲರ್ ಕಾರ್ನರಲ್ಲಿ ಆ ಶ್ರೀಶೈಲ ಮಲೆಯಿಂದ ಫೋಟೋ ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ಹಂಗೆ ಸುತ್ತಾಡಿಕೊಂಡು ನಾವು ಬಂದಿದ್ದು ಇಲ್ಲಿ ದೇವ್ರ ದ್ವಾರ ಬಾಗಿಲು ಬರುತ್ತಲ್ವ, ಸೊ ಅಲ್ಲಿಗೆ ಬಂದ್ವಿ. ಸೊ ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೂಮಿಗೆ ಹೊರಟ್ವಿ. ಸೊ ಇಲ್ಲಿ ವಿಡಿಯೋ ಲೆಂತ್ ಆಗ್ತಾಯಿದೆ, ಹಾಗಾಗಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ ಬರುತ್ತೆ, ನಾಳೆನೇ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.